ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಲೋ. ಹಾಂ ಸರ್, ಹೇಳ್ರಿ. ನಮ್ಗೊಂದು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ. ಅದೇ ಹ್ಯುಂಡೈ ಕ್ರೇಟಾ. ಹೊಂಡೈ ಕ್ರೇಟಾ ಕಾರಾ? ಹಾಂ. ಓಕೆ. ಏನೈತ್ರಿ ಮಾಡಲು? ಅದು 1.4 ಇ ಪ್ಲಸ್ ವೇರಿಯಂಟ್. ಹಾಂ. 2018 ಮಾಡೆಲ್. ಓಕೆ. 5ನೇ ತಿಂಗಳು. ಹಾಂ ಹಾಂ. ಓನರ್ ಮತ್ತೆ ಸರ್? ಸಿಂಗಲ್ ಓನರ್ಶಿಪ್ಪಲ್ಲಿ ಉಂಟು. ಸಿಂಗಲ್ ಓನರ್ಶಿಪ್ಪಲ್ಲಿ ಇರೋದಾ? ಹೌದೌದು. ಓಕೆ ಸರ್. ಕಿಲೋಮೀಟ್ರ್ ಎಷ್ಟಾಗೈತೆ ರೀ ಸರ್? ಕಿಲೋಮೀಟ್ರ್ 1,10,10,000 ಓಡಿದೆ. 1,00,000. ಶೋರೂಮ್ ಹಿಸ್ಟ್ರಿ, ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್. ಶೋರೂಮ್ ರೆಕಾರ್ಡ್ ಸಿಗುತ್ತೆ, ಶೋರೂಮ್ ಹಿಸ್ಟ್ರಿ. ಹಾಂ, ಎಲ್ಲ ರೆಕಾರ್ಡ್ ತಗೊಂಡೇ ಬರ್ಬೋದು. ಓಕೆ. ಚೆಕ್ ಮಾಡಿ ಶೋರೂಮ್ ಹಿಸ್ಟ್ರಿ ತಗೊಂಡೇ ಬರಲಿ ಅವರು. ಹಾಗೆಂದ ದೂರದಿಂದ ಬರೋರಿದ್ದಾರಲ್ಲ, ಹ್ಞೂ. ಹಿಸ್ಟ್ರಿ ತೆಗ್ದೇ ಬರಲಿ, ಕ್ಲಿಯರ್ ಆಗ್ತದೆ ಅವರಿಗೆ. ಓಕೆ ಸರ್. ಅಷ್ಟು ಗ್ಯಾರಂಟಿ ಕೊಡ್ತೀರಾ ಗಾಡಿದು ನೀವು? ಅಷ್ಟು ಗ್ಯಾರಂಟಿ, ಹೌದು. ಪಿನ್ ಟು ಪಿನ್ ಶೋರೂಮಲ್ಲಿ ಎಲ್ಲ A to Z ಕೆಲಸ, ಏನಿದ್ರು ಸಣ್ಣ ವಿಷಯ ಇದ್ರು ಹ್ಞೂ. ಶೋರೂಮಲ್ಲೇ ಕೆಲಸ ಮಾಡಿದ ಗಾಡಿ ಅದು. ಓಕೆ ಸರ್. ಇನ್ನು ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇದೆ? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ? ಟೈರು 4 ಟೈರು ನ್ಯೂ ಟೈರ್. ನೀವು ಹಾಕ್ಸಿದ್ದೀರಾ? ಹೌದೌದು. ನೀವು ಹೊಸ ಟೈರ್ ಹಾಕಿ ಒಂದು 200 ಕಿಲೋಮೀಟರ್ ಹೊಡಿಬೋದು ಅಷ್ಟೇ. ಅಷ್ಟೇನಾ? ಹ್ಞೂ. ಓಕೆ. 100ಕ್ಕೆ 100% ಟೈರ್ ಸಿಗ್ಬೋದು? ಹೌದೌದು. ಹಾಂ, ಸಿಗುತ್ತೆ. ಓಕೆ ಸರ್. ಗಾಡಿಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರೋ ಸರ್? ಇನ್ಸೂರೆನ್ಸ್? ಡಾಕ್ಯುಮೆಂಟ್ಸ್, ಇನ್ಸೂರೆನ್ಸ್ ಮೊನ್ನೆ ಕಟ್ಟಿದ್ದು, ಒಂದು 25 ದಿವಸ ಆಯಿತು. ಹೌದಾ? ಕಾರು 60 ಐಡಿ ವ್ಯಾಲ್ಯೂ ಉಂಟು. ಇನ್ಸೂರೆನ್ಸ್ ಐಡಿ ವ್ಯಾಲ್ಯೂ ಬರ್ತದಲ್ಲ, ಹಾಂ. ಹೇಳಿದರೆ ಲೋನ್ ಹಾಕುವವರು ಕೇಳ್ತಾರೆ ಐಡಿ ವ್ಯಾಲ್ಯೂ ಎಷ್ಟು ಉಂಟು ಅಂತ. 6,60,000 ಐಡಿ ವ್ಯಾಲ್ಯೂ ಉಂಟು. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಟಿದರೆ ಎಫ್ ಸಿ ಅಂತೂ ಹೇಗೂ ರನ್ನಿಂಗ್ ಇದ್ದೇ ಇರುತ್ತೆ? ಹೌದು, FC ಬರ್ತದಲ್ಲ ಮಾಡಲ್ ಗಾಡಿ. ಓಕೆ ಸರ್. ನಿಮ್ಮದು ಗಾಡಿ ಇನ್ಸೂರೆನ್ಸ್ ಇದೆ, ಫ್ರೆಶ್. ನಿಮ್ಮ ಗಾಡಿ ಟೈರು ಫ್ರೆಶ್. ಓಕೆ ಸರ್. ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ ಏನಿಲ್ಲ, ನೀಟಿದೆ. ಒಂದು 2,000 ರೂಪಾಯಿದು ಒಂದು ಸಣ್ಣ ಒಂದು ಡೆಂಟ್ ಉಂಟು, ಅದು ಫೋಟೋದಲ್ಲಿ ಕಾಣ್ತದೆ ಡಿಕ್ಕಿ ಹತ್ರ. ಹೌದಾ? ಸಣ್ಣದು. ಹಾಂ, ಅದೊಂದು 1,500 ರೂಪಾಯಿ ಅಂದಾಜು ಆಗ್ಬೋದು, ಅದು ಮಾಡಿಸಿಯೇ ಕೊಡ್ತಾರೆ. ಅದು ನೀವೇ ಮಾಡಿಸ್ಕೊಡ್ತೀರಾ? ಹಾಂ, ಏನು ಒಂದು ಬ್ರಷ್ ಟಚಪ್ ಆಗಲಿಲ್ಲ ಬಾಡಿಯಲ್ಲಿ, ಅದೊಂದು ಅವರಿಗೆ ತೋರಿಸಿ ಹೇಳಿಯೇ ಕೊಡೋದು, ಅದು ಮಾಡಿಸಿಯೇ ಕೊಡ್ಬೋದು. ಸಣ್ಣ 1,500 ರೂಪಾಯಿ ಕೆಲಸ. ಓಕೆ. ಅದೊಂದು ಪ್ರಾಬ್ಲಮ್. 9 ಲಕ್ಷದ ಗಾಡಿಯಲ್ಲಿ 1,500 ರೂಪಾಯಿ ಕೆಲಸ ಇರೋದು. ಓಕೆ ಸರ್. ಓಕೆ. ಅದು ಸ್ವಲ್ಪ ಏನೋ ಕ್ರ್ಯಾಶಸ್ ಆಗಿದೆ ಅಂತ. ಹಾಂ, ಸಣ್ಣ ಒಂದು ಸ್ಕ್ರಾಚ್ ಇರ್ತಾರೆ, ಅದು ರಿಮೂವ್ ತೆಗೆದು ಕೊಡ್ಬೋದು, ಅವರಿಗೆ ಕ್ಲಿಯರ್ ಮಾಡಿ ಕೊಡ್ಬೋದು. ಓಕೆ ಸರ್. ಓಕೆ. ಮೈಲೇಜ್ ಎಲ್ಲ ಏನು ಬರುತ್ತೆ ಗಾಡಿ ನಿಮ್ಮದು? ಮೈಲೇಜ್ 22 ಕೊಡ್ತದೆ ಇವರೇ. ಡೀಸೆಲ್ ವೇರಿಯಂಟಾ? ಪೆಟ್ರೋಲ್ ವೇರಿಯಂಟಾ? ಡೀಸೆಲ್ ವೇರಿಯಂಟ್. ಹೌದಾ? ಹಾಂ. ಓಕೆ ಸರ್. ಇದಕ್ಕೆ ಇಂಟೀರಿಯರ್ ಎಲ್ಲ ಏನೇನು ಬರುತ್ತೆ? ಎಲ್ಲ ಆಪ್ಷನ್ಸ್ ಇದೆ. ಪವರ್ ವಿಂಡೋ ಅದು ಇದು, ಸೆಂಟ್ರಲ್ ಲಾಕ್, ಮತ್ತೆ ಏರ್ ಬ್ಯಾಗ್ ಉಂಟು, ಓಕೆ. ಮತ್ತೆ ಮಿರರ್ ಫೋಲ್ಡಿಂಗ್ ಉಂಟು, ಹಾಂ. ಎಲ್ಲ ಆಪ್ಷನ್ಸ್ ಇದೆ. ಓಕೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ABS ಎಲ್ಲ, ಹೌದು. ಹಿಂದೆ ರಿವರ್ಸ್ ಕ್ಯಾಮ್ರಾ? ಹಾಂ, ರಿವರ್ಸ್ ಕ್ಯಾಮರಾ ಇಲ್ಲ, ಅದು ಸಿಸ್ಟಮ್ ಆರ್ಡಿನರಿ ಸಿಸ್ಟಮ್, ಬೇಕಾದರೆ ಮಾಡಿಸ್ಬೋದು. ರಿವರ್ಸ್ ಸೆನ್ಸರ್ ಇದೆ. ರಿವರ್ಸ್ ಸೆನ್ಸರ್ ಐತ್ರಿ? ಹಾಂ, ಹೌದೌದು. ಓಕೆ ಸರ್. ಇವಾಗ ಲೋನಲ್ಲಿ ಇರೋದಾ, ಫುಲ್ ಕ್ಯಾಶ್ ಇರೋದು ವೆಹಿಕಲ್ಲು? ಫುಲ್ ಕ್ಯಾಶಲ್ಲಿ ಇರೋದು, ಲೋನ್ ಹೌದಾ? ಏನಿಲ್ಲ. ಹಾಂ. ಹಾಂ. ಓಕೆ ಸರ್. ಗಾಡಿಗೆ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸೋಂಥ ಅವಶ್ಯಕತೆನೇ ಇಲ್ಲ ಈ ಗಾಡಿಗೆ? ಇಲ್ಲ, ಬೇಕಾದರೆ ಅದೇ ಒಂದು ಟಚ್ ಸ್ಕ್ರೀನ್ ಒಂದು ಹಾಕಿದರೆ ಆಯಿತು ಬೇಕಾದವರು. ಹೌದಾ? ಇದ್ದ ಮಟ್ಟಿಗೆಲ್ಲ ಇದೆ. ಹ್ಞೂ. ಓಕೆ. ಇವಾಗ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಸರ್ ರೇಟ್ ಗಾಡಿಗೆ? 895 ಹಾಕಿದ್ದೇನೆ ನಾನು. 8,95,000? 95,000 ಹಾಕಿದ್ದೇನೆ. ಮಾರ್ಕೆಟ್ ರೇಟಿಗಿಂತ ಸ್ವಲ್ಪ ಕಮ್ಮಿನೇ ಹಾಕಿದ್ದೇನೆ ನಾನು. ಹಾಂ. ಮತ್ತೆ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಇನ್ನೂ ಕೊಡ್ಬೋದು, ರೇಟಲ್ಲಿ ಕೊಡ್ಬೋದು. ಏನು ರೇಟ್ ಮಾಡಿಕೊಡ್ತೀರಾ? 875 ಫೈನಲ್. 895 ಹೇಳಕತ್ತೀರಿ. 8,75,000ಕ್ಕೆ ಗಾಡಿ ಕೊಡ್ಲಾಕೆ ರೆಡಿ ಇದೀರಿ? ಹಾಂ, ಹೌದೌದು. ಓಕೆ. ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತಾ ಸರ್?
ಬರಲಾ? ಓಕೆ ಸರ್. ಓಕೆ ಅದು ಅದೇ ಮುಂದ್ಗಡೆ ಮಾತಾಡ್ಬೋದು ಆಮೇಲೆ ಬಂದು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಮಾತಾಡುವ. ಓಕೆ ಲೋನ್ ಕೂಡ ಆಗುತ್ತಾ ಗಾಡಿಗೆ? ಲೋನು ಮಂಗಳೂರು ಪುತ್ತೂರು ಅಡ್ರೆಸ್ಸಿಗೆಲ್ಲ ನಾನೇ ಮಾಡಿ ಕೊಡ್ತೇನೆ. ಮತ್ತೆ ಹಾಂ ಹಾಂ ಹೊರಗಿನ ಅಡ್ರೆಸ್ಸಿಗೆ ಅಲ್ಲಿ ಅವರೇ ಕೇಳ್ಕೊಂಡು ಬರಬೇಕು, ಅವ್ರ ಊರಲ್ಲಿ ಆಗ್ತದೆ, ಲೋನ್ ಆಗ್ತದೆ. ಓಕೆ ನಿಮ್ಮ ಲೋಕಲ್ಲು ನಿಮ್ದು ಯಾವುದು ಪುತ್ತೂರಾ? ಪುತ್ತೂರು ಮಂಗಳೂರು ಅಡ್ರೆಸ್ಸಿಗೆಲ್ಲ ನಾವೇ ಮಾಡಿ ಕೊಡ್ಬೋದು. ನಮ್ಮದು ಗಾಡಿ ಲೊಕೇಶನ್ ಪುತ್ತೂರು. ಹಾಂ ಹಾಂ ಅಂದರೆ ನಿಮ್ಮ ಕಡೆಯವ್ರ ಸೈಡ್ದವ್ರಿಗೆ ಎಲ್ಲ ನೀವು ಮಾಡಿಸ್ಕೊಡ್ತೀರಾ, ಬೇರೆ ಕಡೆಯಿಂದ ಬರೋರಿಗೆ ಅವರೇ ಕೇಳ್ಕೊಳ್ಬೇಕು ಅವ್ರೆ. ಓಕೆ ಸರ್ ಓಕೆ. ಇವಾಗ ತಮ್ಮ ಲೊಕೇಶನ್ ಪುತ್ತೂರಲ್ಲೇ ಇರೋದಾ? ಹೌದೌದು, ಓಕೆ ಕಾಂಟ್ಯಾಕ್ಟ್ ನಂಬರ್ ತಮ್ಮದು ಇದೇನಾ ಸರ್? ಇದೇ ನಂಬರ್. ಹೌದು, ಓಕೆ ಸರ್ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಕೊಡ್ಬೋದು, ಆದಷ್ಟು ರೇಟ್ ಮಾಡಿ ಕೊಡ್ಬೋದು, ಅದೇ ಬೆಸ್ಟ್ ನೋಡ್ಕೊಡಿ. ಪ್ರೈಸ್ ಕೊಡ್ಬೋದು. ಓಕೆ ಸರ್ ಥ್ಯಾಂಕ್ ಯು. ಅಪ್ಡೇಟ್ ಮಾಡಿರ್ತೀನಿ ನೋಡ್ಕೊಡಿ ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.